ಕಾಲಿವುಡ್ನ ಖ್ಯಾತ ನಟ ನೃತ್ಯ ಸಂಯೋಜಕ ರಾಘವ ಲಾರೆನ್ಸ್ ಅವರು ಇತ್ತೀಚೆಗಷ್ಟೇ ತಾವು ರಾಜಕೀಯಕ್ಕೆ ಬರುವುದಾಗಿ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ರು. ಆದರೆ ಇದೀಗ ರಾಜಕೀಯದ ಬಗೆಗಿನ ಪ್ರವೇಶದ ಕುರಿತು ರಾಘವ ಲಾರೆನ್ಸ್ ಮತ್ತೊಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಕೀಯದಿಂದ ಯೂಟರ್ನ್ ಹೊಡೆದ್ರ ರಾಘವ ಲಾರೆನ್ಸ್ ಅನ್ನೋ ಪ್ರಶ್ನೆ ಎದುರಾಗಿದೆ. ರಾಘವ ಲಾರೆನ್ಸ್ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟರು. ಇನ್ನು ಟಿವಿಕೆ ಪಕ್ಷವನ್ನ ಸೇರ್ತಾರೆ. ಸಿಎಂ ವಿಜಯ್ ಅವರು ರಾಜೀನಾಮೆ ಕೊಟ್ಟಿರುವಂತಹ ತಿರುಚಿ ಪೂರ್ವ ಕ್ಷೇತ್ರದಿಂದ ಬೈ ಎಲೆಕ್ಷನ್ ನಲ್ಲಿ ರಾಘವ ಲಾರೆನ್ಸ್ ಕಂಟೆಸ್ಟ್ ಮಾಡ್ತಾರೆ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇದೀಗ ಆ ಎಲ್ಲಾ ಸುದ್ದಿಗಳಿಗೆ ರಾಘವ ಲಾರೆನ್ಸ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿರುವ ರಾಘವ ಲಾರೆನ್ಸ್ ವಿಜಯ್ ಟಿವಿಕೆಯಿಂದ ತಿರುಚಿ ಪೂರ್ವ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ತಾವು ಸ್ಪರ್ಧೆ ಮಾಡ್ತಿಲ್ಲ ಅನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ವಿಜಯ್ ಸಿನಿಮಾ ನಾಯಕನಾಗಿದ್ದಾಗ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನು ಅಂಟಿಸಿದವರು ಮತ್ತು ರಾಜಕೀಯಕ್ಕೆ ಬಂದ ನಂತರ ಟಿವಿಕೆಯಲ್ಲಿ ವರ್ಷಾನುಗಳಿಂದ ಶ್ರಮಿಸಿದ ಅನೇಕರಿದ್ದಾರೆ. ಅವರಲ್ಲಿ ಒಬ್ಬರನ್ನ ವಿಜಯ್ ಅವರು ಕಣಕ್ಕಿಳಿಸಲಿದ್ದಾರೆ ಅಂತ ರಾಘವ ಲಾರೆನ್ಸ್ ಮಾತನಾಡಿದ್ದಾರೆ. ಇನ್ನು ಈಗ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇದ್ರೆ ರಾಜಕೀಯ ಪ್ರವೇಶ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆ ರಾಜಕೀಯಕ್ಕೆ ಬರ್ತೇನೆ. ಈಗ ತಿರುಚಿ ಪೂರ್ವದಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಮಾತ್ರ ಹೇಳ್ತಿದ್ದೇನೆ, ಆದರೆ ಇತರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಲ್ಲ ಎಂದಿದ್ದಾರೆ. ಈ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ರಾಘವ ಲಾರೆನ್ಸ್ ತಮ್ಮ ರಾಜಕೀಯ ಎಂಟ್ರಿಯ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಅಷ್ಟು ಮಾತ್ರವಲ್ಲ, ಮುಂದುವರಿದು ಮಾತನಾಡಿರುವ ಅವರು ತಾವು ಅಧಿಕಾರ ಅಥವಾ ಸಚಿವ ಸ್ಥಾನಕ್ಕೋಸ್ಕರ ರಾಜಕೀಯಕ್ಕೆ ಬರ್ತಿಲ್ಲ, ಸಾರ್ವಜನಿಕ ಸಮಸ್ಯೆಗಳನ್ನು ಪರಿಹರಿಸಲು ಬರುವುದಾಗಿ ಹೇಳಿದ್ದಾರೆ. ಇನ್ನು ಸದ್ಯಕ್ಕೆ 2 ಚಿತ್ರಗಳನ್ನು ಪೂರ್ಣ ಮಾಡಬೇಕಿದ್ದು ಮತ್ತು ಸಾಧ್ಯವಾದಷ್ಟು ಬೇಗ ನನ್ನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಅಂತ ರಾಘವ ಲಾರೆನ್ಸ್ ತಮ್ಮ ರಾಜಕೀಯ ಎಂಟ್ರಿಯ ಬಗ್ಗೆ ಮಾತನಾಡಿದ್ದಾರೆ.